ಕರ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದಿಸುತ್ತಾ ಈ ದಿವಸ ಕರ್ತನ ಜೀವವುಳ್ಳ ವಾಕ್ಯದ ಕಡೆ ಗಮನ ಹರಿಸುವ ಪ್ರಿಯರೇ, ಸತ್ಯವೇದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವಾಕ್ಯ ಭಾಗವು 2ನೇ ಪೂರ್ವಕಾಲ ವೃತ್ತಾಂತ ಅದರ 14ನೇ ಅಧ್ಯಾಯ 9ರಿಂದ 11 ವಚನವನ್ನು ಓದಿ ಕೇಳುವ. ಕೂಶನಾದ ಜರಹನು 10 ಲಕ್ಷ ಸೈನ್ಯವನ್ನು 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಮಾರೇಷಕ್ಕೆ ಬಂದನು. ಆಸನವನೆದುರಿಗೆ ಹೋದನು. ಮಾರೇಷದ ಬಳಿಯಲ್ಲಿರುವ ಚಪತಾ ಬೈಲಿನಲ್ಲಿರುವ ಉಭಯರು ವ್ಯೂಹ ಕಟ್ಟಿದರು. ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾಸಮೂಹಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದೇವಲ್ಲ. ಯೆಹೋವನೇ, ನಮ್ಮ ದೇವರೇ, ನೀನು ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದೆಂದು ಮೊರೆಯಿಡಲು. ಕರ್ತನಲ್ಲಿ ಪ್ರಿಯ ಆತ್ಮೀಯ ದೇವಜನರೇ, ಈ ವಾಕ್ಯವು ನಮ್ಮ ಕ್ರಿಸ್ತಿಯ ಜೀವನದ ಅನುಭವದಲ್ಲಿ ಬಹಳಷ್ಟು ಸಾರಿ ನಾವು ಕೇಳಿದ್ದೇವೆ ಮತ್ತು ಗ್ರಹಿಸಿದ್ದೇವೆ. ದೇವರ ವಾಕ್ಯವು ಎಷ್ಟು ಸಾರಿ ಧ್ಯಾನಿಸಿದರೂ ನಮ್ಮ ಜೀವಿತಕ್ಕೆ ಒಂದು ಹೊಸ ಅನುಭವವನ್ನೇ ತಂದುಕೊಡುವಂಥದ್ದಾಗಿದೆ. ಈ 2ನೇ ಪೂರ್ವಕಾಲ ವೃತ್ತಾಂತವು ಸತ್ಯವೇದದಲ್ಲಿ ನಾವು ಕ್ರಮಾಂಕದ ಪ್ರಕಾರ ನೋಡುವಾಗ 14ನೇ ಪುಸ್ತಕ. ಇದರಲ್ಲಿ 36 ಅಧ್ಯಾಯಗಳನ್ನು ಅಡಕವಾಗಿದ್ದು 822 ವಚನಗಳನ್ನು ಹುದುಗಿದೆ. ಇದನ್ನು ಕ್ರಿಸ್ತಪೂರ್ವ 1879ರಲ್ಲಿ ಪ್ರಾರಂಭಿಸಿ ಕ್ರಿಸ್ತಪೂರ್ವ 461ರಲ್ಲಿ ಮುಕ್ತಾಯಗೊಳ್ಳಿತು. ಮತ್ತು ಈ ಪುಸ್ತಕವನ್ನು 36 ಅಧ್ಯಾಯಗಳನ್ನು 3 ಭಾಗವಾಗಿ ವಿಭಜನೆಯನ್ನು ಮಾಡಲ್ಪಟ್ಟದೆ. ಇದನ್ನು ಪ್ರವಾದಿಯಾದ ಯೆಶಾಯನು ಬರೀತಾನೆ. ಈ 1ನೇ ಪೂರ್ವಕಾಲ ವೃತ್ತಾಂತ 2ನೇ ಪೂರ್ವಕಾಲ ವೃತ್ತಾಂತವನ್ನು ಪ್ರವಾದಿಯಾದ ಯೆಶಾಯನು ಬರೀತಾನೆ. 1ನೇ ಪೂರ್ವಕಾಲ ವೃತ್ತಾಂತದಲ್ಲಿ 29 ಅಧ್ಯಾಯಗಳು, 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ 36 ಅಧ್ಯಾಯಗಳು, ಹೀಗೆ ಒಟ್ಟು 65 ಅಧ್ಯಾಯಗಳನ್ನು ಅದನ್ನು 2 ಭಾಗವಾಗಿ ಮಾಡ್ತಾರೆ. ಈ 2ನೇ ಪೂರ್ವಕಾಲದಲ್ಲಿ 36 ಅಧ್ಯಾಯಗಳನ್ನು ಮತ್ತು 872 ವಚನಗಳನ್ನು ಹುದುಗಿದೆ. ಇದನ್ನು ಪಾಲಿಸ್ನ ರಾಷ್ಟ್ರದಲ್ಲಿ ರಚನೆಯಾಯಿತು. ಈ ಪುಸ್ತಕವನ್ನು 3 ಭಾಗವಾಗಿ ವಿಭಜಿಸಲ್ಪಟ್ಟದೆ. 1ನೇ ಅಧ್ಯಾಯದಿಂದ 9 ಅಧ್ಯಾಯಗಳವರೆಗೆ ಧ್ಯಾನಿಸಿ ನೋಡುವಾಗ ಅರಸನಾದ ಸೊಲೊಮೋನನು ಯೆರೂಸಲೇಮ್ ದೇವಾಲಯವನ್ನು ಕಟ್ಟಿರುವುದನ್ನು ನಾವಲ್ಲಿ ಕಾಣುತ್ತೇವೆ. ಇನ್ನು 10ರಿಂದ 28 ಅಧ್ಯಾಯಗಳನ್ನು ನಾವು ಧ್ಯಾನಿಸಿ ನೋಡುವಾಗ ಅಲ್ಲಿ ಒಡೆದು ಆಳುವ ನೀತಿಯನ್ನು ಕುರಿತು ನಾವು ಓದುತ್ತೇವೆ. ಇನ್ನು 29ರಿಂದ 36ರವರೆಗೆ ನಾವು ಧ್ಯಾನಿಸುವುದಾದರೆ ಒಡೆದು ಆಳುವ ನೀತಿಯನ್ನು ಅಂತ್ಯಗೊಂಡದನ್ನು ನಾವಲ್ಲಿ ಕಾಣುತ್ತೇವೆ. ಹೀಗೆ 3 ಭಾಗವಾಗಿ ವಿಭಜಿಸಲ್ಪಟ್ಟದೆ. ಇಲ್ಲಿ ಗಮನಿಸುವಾಗ 1ನೇ ಅರಸ ಸೌಲ, 2ನೇಯವನು ದಾವೀದ, 3ನೇಯವನು ಸೊಲೊಮೋನ, 4ನೇಯವನು ರೆಹಬ್ಬಾಮ, 5ನೇಯವನು ಅಬೀಯನು, 6ನೇಯವನು ಆಸಾನನು. ಈತನು 6ನೇ ಅರಸ. ಇವನ ತಂದೆಯಾದಂಥ ಆಸಾನನು ಯಾರೊಬ್ಬಾಮನಿಂದ ಸೋಲನ್ನು ಅನುಭವಿಸ್ತಾನೆ. ಈತನು ತಂದೆಯಾದಂಥ ಅಬೀಯನು ಕಾಲವಾದ ನಂತರ ಆಸಾನನು ಪಟ್ಟಕ್ಕೆ ಬರ್ತಾನೆ. ಈತನು ಮಕ್ಕಳ ಮಗನಾದಂಥ ಆಸಾನನು. ಈತನು ಅಧಿಕಾರ ವಹಿಸಿಕೊಂಡು ಏನು ಮಾಡ್ತಾನೆ? 10 ವರ್ಷಗಳ ಕಾಲ ಸಮಾಧಾನದಿಂದ ಆಡಳಿತವನ್ನು ನಡೆಸ್ತಾನೆ. 10 ವರ್ಷಗಳ ಕಾಲ ಅಕ್ಕಪಕ್ಕದ ರಾಷ್ಟ್ರಗಳವರೊಂದಿಗೆ ಒಳ್ಳೆ ಸಂಬಂಧ ಇಟ್ಟುಕೊಂಡು ಸಮಾಧಾನದ ಆಡಳಿತವನ್ನು ನಡೆಸ್ತಾನೆ. ತನ್ನ ಪ್ರಜೆಗಳ ವಿಶ್ವಾಸವನ್ನು ತೆಗೆದುಕೊಂಡು ನೆರೆಹೊರೆ ರಾಷ್ಟ್ರಗಳೊಂದಿಗೆ ಒಳ್ಳೆ ಸಂಬಂಧ ಇಟ್ಟುಕೊಂಡು 10 ವರ್ಷಗಳ ಕಾಲ ಸಮಾಧಾನದಿಂದ ಆಡಳಿತವನ್ನು ಮಾಡ್ತಾನೆ. ಇಲ್ಲಿ ಗಮನಹರಿಸಿ ನೋಡುವಾಗ ಮನುಷ್ಯನ ಬಾಳಿನಲ್ಲಿ ನಾವು ಸಮಾಧಾನವಾಗಿದ್ದೆವು, ಸಂತೋಷವಾಗಿದ್ದೆವು ಅಂತ ಹೇಳಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಸಮಸ್ಯೆಗಳು ಯಾರನ್ನು ಆಹ್ವಾನ ಮಾಡಿ ಬರುವುದಿಲ್ಲ. ಹಾಗೆಯೇ ಆಸಾನನ ಮೇಲೆ ಜರ ಮತ್ತು ಕೂಸದವರು ದಂಡೆತ್ತಿ ಬರ್ತಾರೆ. ಇದಕ್ಕಿದ್ದ ಹಾಗೆ ಆತನ ಮೇಲೆ ಯುದ್ಧಕ್ಕೆ ಬಂದಾಗ ಇವರಿಗಿರುವ ಅಶಾಂತಿಯನ್ನು ಕಳೆದು ಹೋಗ್ತದೆ. ಈ ಮನುಷ್ಯನ ಬದುಕಿನಲ್ಲಿ
ನಾವು ಸಂತೋಷವಾಗಿದ್ದೇವೆ, ಸಮಾಧಾನವಾಗಿದ್ದೇವೆ, ನೆಮ್ಮದಿವಾಗಿದ್ದೇವೆ ಅಂತ ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ. ಕಾಯಿಲೆ ಯಾವ ಗಳಿಗೆಲಾದರೂ ಬರಬಹುದು, ಅಪಘಾತ ಯಾವ ವೇಳೆಯಲ್ಲಾದರೂ ಬರಬಹುದು, ಸಮಸ್ಯೆಗಳು ಯಾವಾಗಾದರೂ ನಮ್ಮನ್ನು ಹುಡ್ಕೊಂಡು ಬರುತ್ತದೆ. ಹಾಗೆಯೇ ಈ ಆಸನನ ಮೇಲೆ ಕೂಸ್ಯ ಜರದವರು ದಂಡೆತ್ತಿ ಬಂದರು. 10 ಲಕ್ಷ ಜನ ಸೈನ್ಯವನ್ನು, 300 ಕಬ್ಬಿಣ ರಥಗಳನ್ನು ಹೊಂದಿದಂಥ ಇವರು ಆಸನನ ಮೇಲೆ ದಂಡೆತ್ತಿ ಬಂದಾಗ, ಇಲ್ಲಿ ಆಸನನ ಕಡೆಯಲ್ಲಿ ಬರೀ 3 ಲಕ್ಷ ಜನ ಬರ್ಚಿಗಳನ್ನು ಹಿಡಿದುಕೊಂಡವರು, 2,80,000 ಜನ ಬರೀ ಬಿಲ್ಲುಗಳನ್ನು ಹಿಡಿದುಕೊಂಡಂಥವರು. ಇವ್ರ ಕಡೆ ಇರುವಂಥದ್ದು ಬರೀ ಕೇವಲ 5,80,000 ಜನ. ಹೇಳಿಕೊಳ್ಳುವಂಥ ಯುದ್ಧದಲ್ಲಿ ನಿಪುಣರು, ಬಲಿಷ್ಠರು, ಸೌರ್ಯರು ಏನೂ ಅಲ್ಲ. ಆದರೆ ಕೂಸ್ಯ ಮತ್ತು ಜರದವರ ಕಡೆಯಲ್ಲಿ 10 ಲಕ್ಷ ಜನರಿದ್ದಾರೆ, 300 ಕಬ್ಬಿಣ ರಥಗಳಿವೆ. ಅವರ ಮುಂದೆ ಆಸನನ ಕಡೆಯವರು ಯಾವ ಲೆಕ್ಕಕ್ಕಿಲ್ಲದ ಹಾಗೆ ಇದ್ದಾರೆ. ಆಸನ ಕಡೆಯವರಿಗಿಂತ ಡಬಲ್ ಸೈನಿಕರು ಕೂಸ್ಯದವರ ಕಡೆ ಇದ್ದಾರೆ. ಇದನ್ನು ಕಂಡು ಆಸನನ ಸೈನಿಕರು ಆಲೋಚನೆ ಮಾಡ್ತಾರೆ, ಅವರು 10 ಲಕ್ಷ ಜನರಿದ್ದಾರೆ, ನಾವು ಬರೀ ಕೇವಲ 5,80,000 ಜನ, ಅದರಲ್ಲಿ 2,80,000 ಜನ ಬೆನಾಮಿನರು, 3 ಲಕ್ಷ ಜನ ಮಾತ್ರ ನಾವು ಬರ್ಚಿಗಳ ಯುದ್ಧವನ್ನು ಬಲ್ಲವರು ಅಷ್ಟೇ. ಅವರ ಹತ್ರ 300 ಕಬ್ಬಿಣ ರಥಗಳಿವೆ, ನಾವು ಅವರೊಂದಿಗೆ ಯುದ್ಧದಲ್ಲಿ ಕಾದಾಡಲಿಕ್ಕೆ ಆಗುವುದಿಲ್ಲ. ನಾವು ರಣರಂಗದಲ್ಲಿ ಹೋಗಿ ಅನುಭವಿಸುವುದಕ್ಕಿಂತಲೂ ನಾವು ಶರಣಾಗತರಾದರೆ ಸೋಲೊಪ್ಪಿಕೊಂಡ್ರೆ ಬಹಳ ಒಳ್ಳೆಯದು ಅನ್ನುವಂಥ ತೀರ್ಮಾನದಲ್ಲಿ ಆಸನ ಕಡೆಯಲ್ಲಿದ್ದಂಥ ಸೈನಿಕರು ನಿರಾಶದ ಸ್ಥಿತಿಯಲ್ಲಿ ಗೆದ್ದರು. ಆದರೆ ಆಸನ ಏನು ಮಾಡ್ತಾನೆ? ಆಸ ಅಂದರೆ ವೈದ್ಯ ಅಂತ. ಈ ವೈದ್ಯ ಅನಿಸಿಕೊಂಡ ಆಸನ ಏನು ಮಾಡ್ತಾನೆ? ತನ್ನ ಜನರಿಗೆ ಹೇಳ್ತಾನೆ, 10 ಲಕ್ಷ ಜನ ವಿರೋಧಿಗಳ ಸೈನ್ಯವನ್ನು ನೋಡಬೇಡಿ ಅಂತ. ಅವರಲ್ಲಿರ್ತಕ್ಕಂಥ 300 ಕಬ್ಬಿಣ ರಥಗಳನ್ನು ನೋಡಿ ಹೆದರಬೇಡಿ ಅಂತ. ವಿರೋಧಿಗಳೆಷ್ಟು ಬಲಿಷ್ಠರು, ಎಷ್ಟು ಸಮರ್ಥರು ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕಿಂತಲೂ ನಿಮ್ಮನ್ನು ಸೃಷ್ಟಿ ಮಾಡಿರುವಂಥ ದೇವರು, ಆತನ ಸಾಮರ್ಥ್ಯ ಅಂತ ತಿಳ್ಕೊಂಡ್ರೆ ಬಹಳ ಒಳ್ಳೆಯದು. ಬೇರೆಯವರ ಬಲವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತಲೂ ನಮ್ಮ ಬಲ ಅರ್ಥ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ನಮ್ಮ ಬಲ ನಮ್ಮನ್ನು ಜಯ ಕೊಡುತ್ತದೆ ಹೊರತು ಇನ್ನೊಬ್ಬರ ಬಲ ನಮಗೆ ಜಯ ಕೊಡೋದಿಲ್ಲ. ಹಾಗೆ ಆಸನ ಹೇಳ್ತಾನೆ ತನ್ನ ಜನರಿಗೆ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಯಾರು, ನಮ್ಮ ದೇವರ ಸಾಮರ್ಥ್ಯ ಎಂಥದ್ದು ಎಂಬುದಾಗಿ ಅವರಿಗೆ ಮನದಟ್ಟ ಮಾಡಿ ತೋರಿಸ್ತಾನೆ. ಗಿದ್ಯೋನರನ್ನು ಸೋಲಿಸಲಿಕ್ಕೆ ಮಿದ್ಯಾನರು ಅಸಂಖ್ಯವಾದ ಜನರಿದ್ದರು. ಮಿದ್ಯಾನರನ್ನು ಸೋಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಆದರೆ ಗಿದ್ಯೋನರಲ್ಲಿರ್ತಕ್ಕಂಥವ್ರು ಎಷ್ಟು ಜನ? ಬರೀ 300 ಜನ ಮಾತ್ರ ಇದ್ದಾರೆ. ಮಿದ್ಯಾನರಲ್ಲಿ ಅಸಂಖ್ಯವಾದ ಜನರಿದ್ದಾರೆ. ಈ 300 ಜನ ಗಿದ್ಯೋನರು ಮಿದ್ಯಾನರನ್ನು ಬೆನ್ನಟ್ಟಿ ಸೋಲಿಸಿದರು. ಆ 300 ಜನರಿಂದಲೇ ಮಿದ್ಯಾನರಿಗೆ ಸೋಲನ್ನು ಕೊಟ್ಟ ದೇವರು, ಆ ಪರಾಕ್ರಮಿಯಾದ ಕರ್ತನು ನಮ್ಮ ಒಡೆಯನಲ್ಲವೋ? ನೀವು 10 ಲಕ್ಷ ಜನರು ನೋಡಿ ಯಾಕೆ ಹೆದರುತ್ತೀರಿ? ಆ ಗಿದ್ಯೋನರ ದೇವರು ನನ್ನ ನಿಮ್ಮ ರಕ್ಷಕನಾಗಿದ್ದಾನೆ ಅಂತ. ಇನ್ನು ದಾವೀದನು ಗೊಲಿಯಾತನೊಂದಿಗೆ ಹೋಗ್ತಾನೆ. ಬಹಳ ಬಲಿಷ್ಠನಾದಂಥ ವ್ಯಕ್ತಿ, ಯುದ್ಧ ಶೂರನಾದಂಥ ವ್ಯಕ್ತಿ. ಆದರೆ ದಾವೀದ ಬರೀ ಕೇವಲ ಯೆಹೋವನ ಹೆಸರಿನಲ್ಲಿ ಯುದ್ಧಕ್ಕೆ ಹೋಗುವಾಗ ಒಬ್ಬ ಬಲಾಂಡನಾದ ಗೊಲಿಯಾತನನ್ನು ನೆಲಕ್ಕುರುಳಿಸಲ್ಪಟ್ಟನು. ದಾವೀದನಿಗೆ ಜಯ ಕೊಟ್ಟ ದೇವರು ನನ್ನ ನಿಮ್ಮ ರಕ್ಷಕನಾಗಿದ್ದಾನೆ. ಗಿದ್ಯೋನರಿಗೆ ಜಯ ಕೊಟ್ಟಂಥ ದೇವರು ನಮ್ಮ ರಕ್ಷಕನಾಗಿದ್ದಾನೆ. ಈ ಜರಹ ಕೂಸಿದವರಿಗೆ ಹೆದರುವ ಅವಶ್ಯಕತೆ ಏನು? ಇಲ್ಲವೇ ಇಲ್ಲ. ನಾವು ನಂಬಿರುವ ದೇವರು ಬಹು ದೊಡ್ಡವನು. ವಿರೋಧಿಗಳಿಗಿಂತ ನಮ್ಮ ಸಾಮರ್ಥ್ಯ ಚಿಕ್ಕದಿರಬಹುದು, ಆದರೆ ನಮ್ಮನ್ನು ಸೃಷ್ಟಿಸಿದ ದೇವರ ಸಾಮರ್ಥ್ಯ ಚಿಕ್ಕದಲ್ಲ. ನಾವು ನಂಬಿರುವ ದೇವರು ಪರಾಕ್ರಮಿಶಾಲಿ.
ಗಮನಿಸುವಂಥದ್ದು. ದೇವರು ಎಂಥವರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅವರಿಗೆ ತೋರಿಸಿಕೊಟ್ಟ. ಈ ಲೋಕಯಾತ್ರೆಯಲ್ಲಿ ಹೋರಾಟಗಳು ಎಲ್ಲ ಮನುಷ್ಯರನ್ನು ಮುತ್ತಿಕೊಳ್ಳುತ್ತವೆ. ಹೋರಾಟ ಎಲ್ಲರಿಗೂ ಬರುತ್ತದೆ. ಬಡವರಿಗೆ ಬರುತ್ತೆ, ಶ್ರೀಮಂತರಿಗೆ ಬರುತ್ತೆ, ವಿದ್ಯಾವಂತರಿಗೆ ಬರುತ್ತೆ, ಅವಿದ್ಯಾವಂತರಿಗೆ ಬರುತ್ತೆ, ನೀತಿವಂತರಿಗೆ ಬರುತ್ತವೆ, ಅನೀತಿವಂತರಿಗೆ ಬರುತ್ತದೆ. ಈ ಹೋರಾಟ ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ. ಆದರೆ ಹೋರಾಟ ಜಯಿಸಲಿಕ್ಕೆ ಅದು ನಮ್ಮಿಂದ ಸಾಧ್ಯವಾಗದೇ ಇರಬಹುದು. ನಮ್ಮನ್ನು ನಿರ್ಮಿಸಿದ ದೇವರಿಂದ ಎಲ್ಲವೂ ಸಾಧ್ಯ. ದೇವರ ವಾಕ್ಯ ಬಹಳ ಸೊಗಸಾಗಿ ಹೇಳುತ್ತದೆ, ನಿನಗೆ ಯಾವುದೇ ಸಮಸ್ಯೆಗಳು ಹೋರಾಟಗಳು ಬರುವುದಾದರೆ ನಿನಗೆ ಶಕ್ತಿ ಮೀರಿ ಕೊಡುವುದಿಲ್ಲ ಅಂತ ಹೇಳ್ತಾನೆ. ನಿನ್ನ ಸಾಮರ್ಥ್ಯ ಎಷ್ಟಿದೆಯೋ ನಿನ್ನ ಜಯಿಸಬೇಕಾದ ಶೋಧನೆ ಕೊಡುತ್ತೇನೆ ವಿನಃ ಹೊರತು ಜಯಿಸಲಾರದನ್ನು ಕೊಡುವುದಿಲ್ಲ ಅಂತ. ಹಾಗಾದರೆ 10 ಲಕ್ಷ ಜನರು ಯುದ್ಧಕ್ಕೆ ಬಂದರಂತ ಹೇಳುವಾಗ ದೇವರಿಗೆ ಗೊತ್ತಿದೆ, ಇವರು 5,80,000 ಜನರೇ ಅವರನ್ನು ಬೆನ್ನಟ್ಟಿ ಹೊಡಿತಾರಂತೆ ಗೊತ್ತು. ಹಾಗಾಗಿ ಆಸನನು ತನ್ನ ಜನರಿಗೆ ತನ್ನ ದೇವರ ಬಲವನ್ನು ತಿಳಿಯಲು ಕಲಿಸಿಕೊಟ್ಟನು. ನನ್ನ ಆತ್ಮೀಯ ಪ್ರಿಯ ದೇವ ಜನರೇ, ಈ ಲೋಕಯಾತ್ರೆಯಲ್ಲಿ ನಾವು ಲೋಕವನ್ನು ತಿಳಿದುಕೊಳ್ಳುವುದಕ್ಕಿಂತಲೂ ಲೋಕದ ಜ್ಞಾನವನ್ನು ಸಂಪಾದಿಸುವುದಕ್ಕಿಂತಲೂ ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರ ಸಾಮರ್ಥ್ಯ ಅಂತ ಅರ್ಥ ಮಾಡಿಕೊಂಡ್ರೆ ನಾವು ಖಂಡಿತ ಎಲ್ಲವನ್ನು ಜಯಿಸ್ತೇವೆ. ಇವತ್ತು ಬಹಳಷ್ಟು ಜನರಿಗೆ ಪ್ರಪಂಚದ 7 ಖಂಡಗಳಲ್ಲಿ ಏನೇನು ನಡೀತದೆ ಎನ್ನುವುದನ್ನು ವಿವರವಾಗಿ ಹೇಳುವಂಥ ಜ್ಞಾನವಂತರಿದ್ದಾರೆ. ಭೂಗರ್ಭದ ಸಂಗತಿಗಳ ಕುರಿತು ಮಾತಾಡುವಂಥವರು ಇದ್ದಾರೆ. ಸಾಮಾಜಿಕದ ಬಗ್ಗೆ ಅಪಾರವಾದ ಜ್ಞಾನವುಳ್ಳವರು ಇದ್ದಾರೆ. ಆದರೆ ಬಹಳಷ್ಟು ಜನ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಯಾರು ಅಂತ ಅರಿಯದೇ ಇದ್ದಾರೆ. ದೇವರ ಸಾಮರ್ಥ್ಯ ಅರಿಯದೇ ಇದ್ದ ಕಾರಣ ಇವತ್ತು ಪ್ರಪಂಚದಲ್ಲಿ 14 ಕೋಟಿಗಿಂತ ಮಿಗಿಲಾದ ಜನರು ದೇವರಿಲ್ಲ ಎಂಬುದಾಗಿ ನಾಸ್ತಿಕವಾದದಲ್ಲಿ ಬದುಕುವರಿದ್ದಾರೆ. ಇನ್ನು ಬಹಳಷ್ಟು ಜನ ಪ್ರಕೃತಿಗಳನ್ನು ಪೂಜಿಸುತ್ತಾ ಪ್ರಕೃತಿಯ ಒಡೆಯನನ್ನು ತೊರೆದು ಬಾಳುತ್ತಾ ಇದ್ದಾರೆ. ಬಹಳಷ್ಟು ಜನರು ತಾತ್ಕಾಲಿಕಿನ ಬದುಕನ್ನೇ ನನ್ನ ಸರ್ವಸ್ವದಾಗಿ ಪರಿಗಣಿಸಿ ಸತ್ಯದೇವರನ್ನು ತೊರೆದು ಲೋಕದಲ್ಲಿ ವ್ಯವಹಾರದಲ್ಲಿ ಮುಳುಗಿ ಸಂಕಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಅರಸನಾದ ಆಸನನೇ ಹೇಳ್ತಾನೆ, ನಮ್ಮ ದೇವರು ಎಂಥವರು ಎಂಬುದಾಗಿ ಅರ್ಥ ಮಾಡಿಕೊಳ್ಳ್ರಿ, ದೇವರ ಸಾಮರ್ಥ್ಯ ತಿಳ್ಕೊಳ್ರಿ. ಬಹಳಷ್ಟು ಜನರಿಗೆ ದೇವರ ಸಾಮರ್ಥ್ಯ ಗೊತ್ತಿಲ್ಲ, ದೇವರು ಯಾರು ಅಂತ ತಿಳ್ಕೊಳ್ಳೋದ್ರಲ್ಲಿ ಬಹಳ ಹಿಂದುಳಿದಿದ್ದಾರೆ. ಮಾನವ ಕಲ್ಪಿತ ಸಿದ್ಧಾಂತಗಳಿಗೆ ಮಾರುವಾಗಿ ಕೈಯಿಂದ ನಿರ್ಮಿಸಿರುವಂಥ ಜಡವಸ್ತುಗಳ ದೇವರೆಂದು ಪೂಜಿಸಿ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಬದುಕುತ್ತಾ ಇದ್ದಾರೆ. ಅದರಿಂದ ಬಾಳಿನಲ್ಲಿ ಅನೇಕ ಸೋಲುಗಳನ್ನು ಅಪಜಯಗಳನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಅರಸನಾದ ಆಸನ್ ಹೇಳ್ತಾನೆ, ನಮ್ಮ ದೇವರು ಎಂಥವನು, ಬರೀ ದೇವರನ್ನು ಅರ್ಥ ಮಾಡಿಕೊಳ್ಳ್ರೆ ಸಾಕು, ವಿರೋಧಿಗಳ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನಮ್ಮನ್ನು ಸೃಷ್ಟಿಸಿದ ದೇವರನ್ನು ಅರ್ಥ ಮಾಡಿಕೊಳ್ಳ್ರಿ ಅಂತೇಳಿ ದೇವರ ಪರಾಕ್ರಮವನ್ನು ಕುರಿತು, ದೇವರ ಸಾಮರ್ಥ್ಯವನ್ನು ಕುರಿತು, ಲೋಕದಲ್ಲಿರುವವನಿಗಿಂತಲೂ ನಮ್ಮಲ್ಲಿರುವವನು ಹೆಚ್ಚಿನವನು ಎಂಬುದಾಗಿ ಅವರಿಗೆ ಮನದಟ್ಟ ಮಾಡಿ ತೋರಿಸಿದನು. ನನ್ನ ಆತ್ಮೀಯ ಪ್ರಿಯರೇ, ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರು ಯಾರು, ಆತನ ಬಲ ಎಂಥದ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ ಆಸರನೇನು ಮಾಡ್ತಾನೆ, ದೇವರು ಯಾರು ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಹೇಳಿದನು, ದೇವರು ಹುಡುಕಲು ಕಲಿಸಿದನು. ಜೊತೆಗೆ ಯಾರು ದೇವರನ್ನು ಹುಡುಕ್ತಾರೋ, ದೇವರನ್ನು ಸೇವಿಸ್ತಾರೋ, ದೇವರನ್ನು ಗುಣಗಾನ ಮಾಡ್ತಾರೋ, ದೇವರ ಹಿಂಬಾಲಕರಾಗ್ತಾರೋ ಅಂಥವರಿಗಿನ್ನು ಆ ದೇವರಿಗೆ ವಿರುದ್ಧವಾದ ಕ್ರಿಯೆಗಳನ್ನು ಬಾಳಿನಲ್ಲಿರಬಾರದು. ಬಹಳ ಜನ ಹೇಳ್ತಾರೆ, ನಾವು ಬಹಳ ಒಳ್ಳೆಯವರು, ಹಗಲು ರಾತ್ರಿ ದೇವರನ್ನೇ ಧ್ಯಾನಿಸುವವರು, ನೀತಿಯನ್ನೇ ಪ್ರೀತಿಸುವಂಥವರು ಅಂತ ಹೇಳಿಕೊಳ್ತಾರೆ. ನೀತಿಯನ್ನು ಪ್ರೀತಿಸುವರಲ್ಲಿ ಅನೀತಿ ಇರಬಾರದು. ದೇವರನ್ನು ಪ್ರೀತಿಸುವವರು ದೇವರಿಗೆ ವಿರುದ್ಧವಾದ ಕ್ರಿಯೆಗಳನ್ನು ಇಟ್ಟುಕೊಳ್ಳಬಾರದು. ಹಾಗೆಯೇ ಆಸರನೇನು ಮಾಡ್ತಾನೆ, ತನ್ನ ತಂದೆ ತಾಯಿ ಮಕ್ಕಳು ಮಾಡಿರುವಂಥ, ತನ್ನ ತಂದೆ ಕಾಲದಲ್ಲಿರುವಂಥ ಹಸಿರು ದೇವತೆ ವಿಗ್ರಹಗಳನ್ನೆಲ್ಲ ಕಡಿದು ಚೂರು ಚೂರು ಮಾಡಿಬಿಟ್ಟನು ಅಂತ. ದೇವರಿಗೆ ಮೆಚ್ಚುಗೆ ಆಗದಿರುವಂಥ ಕ್ರಿಯೆಗಳನ್ನು
ತನ್ನ ಆಡಳಿತದಿಂದ ಜನರ ಹೃದಯದಿಂದ ಹೊರಗೆ ಹಾಕುವುದಕ್ಕೆ ಅವಕಾಶ ಮಾಡಿಕೊಟ್ಟನು. ನನ್ನ ಆತ್ಮೀಯ ಪ್ರಿಯರೇ, ನಾವು ದೇವರನ್ನು ಸೇವಿಸುವಂತೆ ಹೇಳುವಂಥವರಾದ ನಮಗೆ ನಮ್ಮ ತಂದೆಗೆ ಮೆಚ್ಚುಗೆ ಆಗದ ಕ್ರಿಯೆಗಳನ್ನು ನಾವು ಬಿಟ್ಟು ಬಿಡಬೇಕು. ಅಂದು ಆಸನನು ತನ್ನ ಜನರಿಗೆ ಅದನ್ನೇ ಕಲಿಸಿಕೊಟ್ಟನು. ಅದಕ್ಕೆ ನಾವೆರಡನ್ನೂ ಸೇವಿಸಲು ಸಾಧ್ಯವಿಲ್ಲ. ದೇವರಿಗೆ ವಿರುದ್ಧವಾದ ಕ್ರಿಯೆಗಳನ್ನಿಟ್ಟುಕೊಂಡು ದೇವರನ್ನು ಮೆಚ್ಚಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ನಮ್ಮಲ್ಲಿ ಹೊಸದು ಬರಬೇಕಂದ್ರೆ ಹಳೆದು ಹೋಗಲೇಬೇಕು ಅಂತ. ಸತ್ಯ ದೇವರು ನಾವು ಸೇವಿಸಬೇಕಂದ್ರೆ ಅಸತ್ಯವಾದನ್ನು ಬಿಟ್ಟು ಬಿಡಲೇಬೇಕು. ನೀತಿ ಧರಿಸಿಕೊಳ್ಳಬೇಕಂದ್ರೆ ಅನೀತಿಯನ್ನು ತೊರಿಲೇಬೇಕು. ಶುದ್ಧತೆ ಬೇಕಂದ್ರೆ ಅಶುದ್ಧತೆಯನ್ನು ಬಿಡಲೇಬೇಕು. ಹಾಗೆ ಅವರನ್ನು ದುರ್ಬಲರನ್ನಾಗಿ ಮಾಡುವಂಥ ಆ ಜಡವಸ್ತುಗಳೆಲ್ಲವನ್ನು ತನ್ನ ಆಡಳಿತದಿಂದ ಕಡಿದು ಚೂರು ಚೂರು ಮಾಡಿಬಿಟ್ಟನು. ಮೂರನೇದಾಗಿ ಇದರಿಂದ ಏನು ಕಲಿಯುತ್ತೇವೆ? ನನ್ನ ದೇವರಿಗೆ ಮೆಚ್ಚುಗೆ ಆಗದಿರುವಂಥ ಕ್ರಿಯೆಗಳನ್ನು ನನ್ನ ಹೃದಯದಿಂದಲೂ ನನ್ನ ಮನಸ್ಸಿನಿಂದಲೂ ನನ್ನ ಮನೆಯಿಂದಲೂ ಹೊರಗೆ ಹಾಕಬೇಕು. ಆವಾಗ ಮಾತ್ರ ನಾವು ದೇವರನ್ನು ಸೇವಿಸ್ತೇವಂತ ಹೇಳಲಿಕ್ಕೆ ಸಾಧ್ಯ, ದೇವರ ಬಲವನ್ನು ಅನುಭವಿಸಲಿಕ್ಕೆ ಸಾಧ್ಯ ಅಂತ. ಈ ಕೆಲಸವನ್ನು ಆಸನನು ತನ್ನ ಜನರಿಗೆ ಕಲಿಸಿಕೊಟ್ಟನು. 10 ಲಕ್ಷ ಜನರಿಗೆ ನೋಡಿ ಹೆದರೋದು ಬೇಡ, 300 ಕಬ್ಬಿಣ ರಥಗಳನ್ನು ನೋಡಿ ಹೆದರೋದು ಬೇಕಿಲ್ಲ. ಯುದ್ಧ ವೀರರಿಗೆ ಆಯುಧಗಳು ಬೇಕಿಲ್ಲ, ಹುಲ್ಲು ಕಡ್ಡಿ ಆಯುಧವಾಗಿ ಮಾರ್ಪಡುತ್ತದೆ ಅಂತ. ಹಾಗೆ ಇಲ್ಲಿ ದಾವೀದನು ಬಹಳ ಚೆನ್ನಾಗಿ ಆಸನನು ತನ್ನ ಜನರಿಗೆ ಕಲಿಸಿಕೊಡ್ತಾನೆ. ದೇವರ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ. ದೇವರಿಗೆ ವಿರುದ್ಧವಾದದನ್ನು ಬಾಳಿನಿಂದ ತೆಗೆದು ಹಾಕಿಬೇಡಿ. ಮೂರನೇದಾಗಿ ಹೇಳ್ತಾನೆ, ಯೆಹೋವನೊಬ್ಬನೇ ಹೊಂದಿಕೊಂಡು ಆತನನ್ನು ಪ್ರಾರ್ಥಿಸಿರಿ. ಅದಕ್ಕೆ 11ನೇ ವಚನ ಬಹಳ ಸೊಗಸಾಗಿ ಹೇಳ್ತದೆ, ಬಲಿಷ್ಠನು ಬಲಹೀನನ ಮೇಲೆ ಯುದ್ಧಕ್ಕೆ ಬರುವಾಗ ಬೀಳುವಾಗ ನಿನ್ನ ಹೊರತು ಯಾವ ರಕ್ಷಕನೂ ಇಲ್ಲ. ಬಲಹೀನನು ಎಂದು ಬಲಿಷ್ಠರ ಮೇಲೆ ಯುದ್ಧಕ್ಕೆ ಹೋಗುವುದಿಲ್ಲ, ಬಲಿಷ್ಠರು ಬಲಹೀನರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಅವಾಗ ಕೇಳ್ತಾನೆ, ಬಲಿಷ್ಠನು ಬಲಹೀನನ ಮೇಲೆ ಬರುವಾಗ ನಿನ್ನ ಹೊರತು ಯಾವ ರಕ್ಷಕರು ಇಲ್ಲ. ಬಲಹೀನರನ್ನು ದುರ್ಬಲರನ್ನು ಕಾಯುವವನು ದೇವರೇ ಹೊರತು ಮತ್ತಾರೂ ಇಲ್ಲ. ದೇವರೇ, ನೀನೇ ನಮ್ಮನ್ನು ರಕ್ಷಿಸಬೇಕು, ನೀನೇ ನಮ್ಮನ್ನು ಕಾಯಬೇಕು, ನೀನೇ ನಮ್ಮ ಬಲ ಅಂಥೇಳಿ ತಮ್ಮನ್ನು ತಾವು ದೇವರಿಗೊಪ್ಪಿಸಿ ದೇವರ ಮೇಲೆ ಆತುಕೊಂಡು ಭರವಸೆ ಇಟ್ಟು ಪ್ರಾರ್ಥನೆ ಮಾಡಿದರು. ಯಾವಾಗ ದೇವರ ಮೇಲೆ ಭರವಸೆ ಇಟ್ಟು ಪ್ರಾರ್ಥಿಸಿದರು, ಆ 10 ಲಕ್ಷ ಜನ ಕೂಸ ಜರಹದವರು ಬೆನ್ನು ಕೊಟ್ಟು ಓಡಲು ಪ್ರಾರಂಭ ಮಾಡಿದರು. ಗಾಜ ಪ್ರಾಂತ್ಯದವರೆಗೆ ವಶ ಮಾಡಿಕೊಂಡ್ರು, ಬೆನ್ನಟ್ಟಿ ಹೋದರು. ನನ್ನ ಆತ್ಮೀಯ ಪ್ರಿಯರೇ, ಸತ್ಯವಿದೆ, ಚರಿತ್ರೆ ಹೀಗೆ ಇದೆ. ಯೋಷಪಾಟನ ಮೇಲೆ ಅಮ್ಮೋನ್ಯರು ಯುದ್ಧಕ್ಕೆ ಬಂದರು. ಅಮ್ಮೋನ್ಯರು ಯುದ್ಧಕ್ಕೆ ಬಂದಾಗ ಯೋಷಪಾಟನ ಏನು ಮಾಡ್ತಾನೆ? ತನ್ನೆಲ್ಲ ಜನರನ್ನು ಕೂಡಿಸಿ ಪ್ರಾರ್ಥನೆ ಮಾಡಲು ಕಲಿಸಿದನು. ಇವತ್ತು ವಿರೋಧಿಗಳನ್ನು ಎದುರಿಸಲಿಕ್ಕೆ ಆಯುಧಗಳ ತರಬೇತಿ ಪಡೀತಾರೆ. ಅದು ಸತ್ಯವೇದ ಹೇಳ್ತದೆ, ಸೃಷ್ಟಿ ಮಾಡಿರುವ ದೇವರಲ್ಲಿ ನೀನು ಮೊಣಕಾಲು ಊರಿದರೆ, ನಿನ್ನಲ್ಲಿ ಪರಿಶುದ್ಧ ಜೀವನವನ್ನು ಮೈಗೂಡಿಸಿಕೊಂಡ್ರೆ, ಪಾಪರಹಿತ ಬದುಕನ್ನು ನೀನು ಮಾಡಿದ್ರೆ, ಯಾವ ಆಯುಧವು ನಿನ್ನನ್ನು ಮುಟ್ಟಲು ಸಾಧ್ಯವಿಲ್ಲ ಅಂತ. ತೋಳಬಲದಿಂದ ಯಾರಿಗೂ ಜಯವಾಗುವುದಿಲ್ಲ. ಅದಕ್ಕೆ ವಾಕ್ಯ ಅದನ್ನೇ ಹೇಳುತ್ತದೆ, ಬಲದಿಂದಲ್ಲ ಪರಾಕ್ರಮದಿಂದಲೇ ಯೆಹೋವನ ಆತ್ಮನಿಂದಲೇ. ಖಡ್ಗ ಎಂದು ಜಯಿಸದು, ಆತ್ಮ ಎಂದು ಸೋಲದು. ಅನೀತಿ ಎಂದು ಜಯ ಸಾಧಿಸಿಲ್ಲ, ನೀತಿ ಎಂದು ಸೋಲಲಿಲ್ಲ ಅಂತ. ಅದಕ್ಕೆ ಯೋಷಪಾಟನು, ಅಮ್ಮೋನ್ಯರು ಬಲಿಷ್ಠರಿರಬಹುದು, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ನಾವು ನಮ್ಮ ದೇವರನ್ನು ಪ್ರಾರ್ಥಿಸೋಣ ಅಂತ ಪ್ರಾರ್ಥಿಸುವಾಗ ಆ ಬಂದ ವಿರೋಧಿಗಳೆಲ್ಲ ಕುರುಡರಾಗಿ ಹೋದರು. ಪ್ರಾರ್ಥನೆಯ ಬಲ
ಯೋಷಪಾಟನಿಗೆ ಜಯವನ್ನು ತಂದು ಕೊಟ್ಟಿತ್ತು. ಇವತ್ತಿನ ಪ್ರಪಂಚದ ಇತಿಹಾಸ ಓದಿ ನೋಡುವಾಗ, ಕ್ರಿಸ್ತತ್ವ ಹಿನ್ನೆಲೆ ಓದಿ ನೋಡುವಾಗ, ಕ್ರೈಸ್ತರ ಮೇಲೆ ಆದಷ್ಟು ಹಿಂಸೆಗಳು ಪ್ರಪಂಚದ ಯಾವ ಮೇಲೆ ನಡೀಲಿಲ್ಲ. ಅಷ್ಟೊಂದು ಹಿಂಸೆಗಳ ಕ್ರೈಸ್ತರ ಮೇಲೆ ಬಂತು. 212 ವರ್ಷಗಳ ಕಾಲ 10 ಚಕ್ರವರ್ತಿಗಳು ಕ್ರಿಸ್ತತ್ವನ ಭೂಮಿಯಿಂದ ಸರ್ವನಾಶ ಮಾಡಬೇಕೆಂದು ಪಣ ತೊಟ್ಟು ಹೋರಾಡಿದ್ರು. ನಂಬಿದವರನ್ನೆಲ್ಲ ಕೆಲವರನ್ನ ಜೀವಂತ ಚರ್ಮ ಸುಲಿದು ಕೊಲೆ ಮಾಡಿದ್ರು. ಕೆಲವರನ್ನ ಹಿತಾಳಿ ಕಡಾಯಿಯಲ್ಲಿ ಎಣ್ಣೆ ಇಲ್ಲದೆ ಆ ಕಡಾಯಿಯಲ್ಲಿ ಹಾಕಿ ಅವರನ್ನು ಸಾಯಿಸಿಬಿಟ್ರು. ಕೆಲವರನ್ನ ಮರಕ್ಕೆ ನೇತು ಹಾಕಿ ಕೆಳಗಡೆಯಿಂದ ಜೀವಂತವಾಗಿ ಸಜೀವ ದಹನ ಮಾಡಿದ್ರು. ಏನೆಲ್ಲ ಹಿಂಸೆಗಳು ಕೊಟ್ಟರು. ಕ್ರಿಸ್ತತ್ವ ನಾಶ ಮಾಡಲಿಕ್ಕೆ ಆಗಲಿಲ್ಲ. 10 ಜನ ಚಕ್ರವರ್ತಿಗಳೇ ನಾಶವಾಗಿ ಹೋದರು. ಕ್ರಿಸ್ತತ್ವ ಅಪಾರವಾಗಿ ಬೆಳೀತು. ಆದರೆ ಕ್ರೈಸ್ತರು ಅಂದಿನಿಂದ ಇಲ್ಲಿವರೆಗೂ ಆಯುಧಗಳನ್ನು ನಂಬಲಿಲ್ಲ. ಅವರ ಪ್ರಾರ್ಥನೆಯನ್ನು ನಂಬಿದರು. ಅನೀತಿ ಮೇಲೆ ವಿಶ್ವಾಸ ಇಡಲಿಲ್ಲ, ನೀತಿ ಮೇಲೆ ವಿಶ್ವಾಸ ಇಟ್ಟರು. ಅಸತ್ಯ ಕಡೆ ಹೋಗಲಿಲ್ಲ, ಸತ್ಯವನ್ನು ಧರಿಸಿಕೊಂಡರು. ಅದನ್ನೇ ಅವರ ಬಾಳಿನಲ್ಲಿ ದೊಡ್ಡ ಜಯವನ್ನು ತಂದುಕೊಟ್ಟಿತ್ತು. ನನ್ನ ಆತ್ಮೀಯ ಪ್ರಿಯರೇ, ನಾವಿಲ್ಲಿ ಗಮನಿಸುವಾಗ, ದೇವರ ಮೇಲೆ ಆತುಕೊಳ್ಳುವಾಗ, ದೇವರನ್ನು ಪ್ರಾರ್ಥಿಸುವಾಗ, ದೇವರಲ್ಲಿದ್ದಂಥ ಮನಸ್ಸು, ದೇವರಲ್ಲಿರುವಂಥ ನೀತಿಯನ್ನು ನಾವು ಮೈಗೂಡಿಸಿಕೊಂಡ್ರೆ ನಮ್ಮನ್ನು ಮುಟ್ಟುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಅದನ್ನು ಹೇಳ್ತಾ, ಲೋಕದಲ್ಲಿರುವವನಿಗಿಂತಲೂ ನಮ್ಮಲ್ಲಿರುವವನು ಹೆಚ್ಚಿನವನಾಗಿದ್ದಾನೆ. ಆತನ ಮಕ್ಕಳನ್ನು ಮುಟ್ಟುವವರು ಆತನ ಕಣ್ಣುಗುಡ್ಡಿ ಹಾಕಿದಂತೆ. ಹಾಗಾಗಿ ಗಮನಿಸುವಾಗ ಇವರು ಪ್ರಾರ್ಥನೆ ಮಾಡಿದ್ರು, ದಿಕ್ಕಟ್ಟು ಓಡಲು ಪ್ರಾರಂಭ ಮಾಡಿದರು. ಪ್ರಿಯ ದೇವರ ಮಕ್ಕಳೇ, ಪರಿಸ್ಥಿತಿಗಳಿಗೆ ನೋಡಿ ಮರಗಬೇಡಿ, ಕೊರಗಬೇಡಿ, ಹೆದರಬೇಡಿ, ಮೊಣಕಾಲೂರಿ, ಸೃಷ್ಟಿಕರ್ತನಿಗೆ ಮೊರೆ ಇಡ್ರಿ. ನಿಮ್ಮೆಲ್ಲ ಪರಿಸ್ಥಿತಿಗಳು ಬದಲಾಗಿ ಹೋಗುತ್ತವೆ. ಲೋಕದೃಷ್ಟಿಯಲ್ಲಿ ಜನರು ನಮ್ಮನ್ನು ದುರ್ಬಲರೆಂದು ತಿಳಿದಿರಬಹುದು, ಆದರೆ ದೇವರು ನಮ್ಮನ್ನು ಬಲಿಷ್ಠನಾಗಿಟ್ಟಿದ್ದಾನೆ. ನಮ್ಮನ್ನು ಲೋಕದಲ್ಲಿಟ್ಟರ ಉದ್ದೇಶ ಏನು? ಅಂಧಕಾರದ ಮೇಲೆ, ಸೈತಾನ ಮೇಲೆ ಒಡೆತನ ಮಾಡಲಿಕ್ಕೆ ಅಂತ. ಈ ನಮ್ಮಂತಿರೋ ಮನುಷ್ಯರ ಮೇಲೆ ಅಧಿಕಾರ ಮಾಡೋದು ಯಾವ ಲೆಕ್ಕ ಅಂತ. ಅದಕ್ಕೆ ದೇವರು ನಮ್ಮನ್ನು ಕರೆಯಲಿಲ್ಲ. ಈ ಪಾಪದ ಮೇಲೆ, ಅಂಧಕಾರದ ಶಕ್ತಿಗಳ ಮೇಲೆ, ದುರಾತ್ಮ ಸೈನ್ಯಗಳ ಮೇಲೆ ಹೋರಾಡಲಿಕ್ಕೆ ಕರೆದರು. ಅದಕ್ಕಾಗಿ ಇವರು ಏನು ಮಾಡಿದ್ರು? ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಿದ್ರು, ಮೈಗೂಡಿಸಿಕೊಂಡ್ರು. 10 ಲಕ್ಷ ಜನ, 300 ಕಬ್ಬಿಣ ರಥ ಹೊಂದಿದವರೆಲ್ಲ ಬೆನ್ನು ಕೊಟ್ಟು ಓಡಿ ಹೋದರು. ಆಸಾನನು ತನ್ನ ಜನರಿಗೆ 3 ವಿಷಯಗಳನ್ನು ಕಲಿಸಿಕೊಟ್ಟನು. ವಿರೋಧಿಗಳು ತಿಳ್ಕೊಳ್ಳೋದು ಬೇಡ, ನಿನ್ನ ವ್ಯಾಧಿ ಎಂತಂತೂ ನೀನು ಗ್ರಹಿಸಿಕೊಳ್ಳೋದು ಬೇಡ, ನಿನ್ನ ಸಮಸ್ಯೆ ಅಂತ ತಿಳ್ಕೊಳ್ಳೋದು ಬೇಕಿಲ್ಲ. ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ಬಹು ದೊಡ್ಡವನು. ಅದಕ್ಕೆ ಮೊದಲು ದೇವರನ್ನು ಅರ್ಥ ಮಾಡಿಕೊಳ್ಳು. ಯಾಕೆ ದೇವರು ಸಮಸ್ತ ರೋಗ ಗುಣಪಡಿಸುವನು. ನಿನ್ನ ವ್ಯಾಧಿ ಎಂತಂತ ಚಿಂತೆ ಮಾಡೋದು ಬೇಡ. ದೇವರೊಬ್ಬನ್ನು ತಿಳ್ಕೊಂಡ್ರೆ ನಿನ್ನ ಜಯವನ್ನು ಸಾಧಿಸುತ್ತಿ. ದೇವರನ್ನು ತಿಳಿಯಲು, ದೇವರ ಬಲವನ್ನು ಅರ್ಥ ಮಾಡಿಕೊಳ್ಳಲು ಕಲಿಸಿಕೊಟ್ಟನು. 2ನೇದಾಗಿ, ದೇವರಿಗೆ ವಿರುದ್ಧವಾದದನ್ನು ಬಾಳಿನಿಂದ ಹೊರಗೆ ಹಾಕಲು ತನ್ನ ಜನರಿಗೆ ತಿಳಿಸಿಕೊಟ್ಟನು. 3ನೇದಾಗಿ, ದೇವರನ್ನೇ ಆತುಕೊಂಡು ಪ್ರಾರ್ಥಿಸಲು ಕಲಿಸಿದನು. ಬಲಿಷ್ಠನು ಬಲಹೀನನ ಮೇಲೆ ಬೀಳುವಾಗ ನಿನ್ನ ಹೊರತು ಯಾವ ರಕ್ಷಕನಿಲ್ಲ ಎಂಬುದಾಗಿ ಹೇಳಿದನು. ಆವಾಗ ಆತನು ಜಯವನ್ನು ತನ್ನ ಜನರು ಪಡೆದುಕೊಂಡರು. ಆಸಾನನು ಕೂಶ ಜರದವರ ಮೇಲೆ ಜಯವನ್ನು ಸಾಧಿಸಿದರು. ಇವತ್ತು ನಮ್ಮ ಬದುಕಿನ ಯಾತ್ರೆಯಲ್ಲಿ ಜಯದ ಜೀವನ ಬೇಕಾ? ಸೋಲಿಲ್ಲದ ಬದುಕು ಬೇಕಾ? ತಲೆ ಎತ್ತಿ ಬಾಳಬೇಕಾ? ಈ ಹಂಬಲ ಅಂತರ್ಯದಲ್ಲಿದ್ದರೆ ಮೊದಲು ದೇವರನ್ನು ತಿಳಿದುಕೊಳ್ಳಿ. ಲೋಕ ತಿಳಿಯುವುದಕ್ಕಿಂತಲೂ ಲೋಕದ ಒಡೆಯನನ್ನು ತಿಳಿಯುವುದು ಉತ್ಕೃಷ್ಟವಾದುದು. ದೇವರಿಗೆ ವಿರೋಧವಾದುದನ್ನು ಬಾಳಿನಿಂದ ತೆಗೆದು ಹಾಕಿದರೆ
ನಮ್ಮ ನಿರ್ಮಿಸಿದ ದೇವರು ನಮ್ಮನ್ನು ಮೆಚ್ಚುತ್ತಾನೆ. ದೇವರು ಯಾರನ್ನು ಮೆಚ್ಚುತ್ತಾನೋ ಅವರಿಗೆ ಜಯವನ್ನು ಕೊಡ್ತಾನೆ. ಹಾಗೆ 10 ಲಕ್ಷದ ಜನರ ಮೇಲೆ ಜಯವನ್ನು ಸಾಧಿಸಿದರು. ಇದರಿಂದ ನಾವು ಗಮನಿಸೋಣ, ದೇವರನ್ನೇ ಗ್ರಹಿಸಿಕೊಳ್ಳುವ, ದೇವರಿಗೆ ವಿರುದ್ಧವಾದದನ್ನು ಬಾಳಿನಿಂದ ತೆಗೆದು ಹಾಕುವ, ದೇವರನ್ನೇ ಆತುಕೊಂಡು ದೇವರಲ್ಲಿ ಮೊರೆಗಿಡೋಣ. ಇದು ನಮ್ಮ ಜಯದ ಬದುಕಿಗೆ ಮೂಲ ಕಾರಣ. ದೇವರ ನಿರೀಕ್ಷಿಸಿದರೆ ಜಯ ನಮಗೆ ಖಂಡಿತ ಇದೆ. ಲೋಕ ನಿರೀಕ್ಷಿಸಿದರೆ ಸೋಲು ಖಂಡಿತ. ಅದಕ್ಕಾಗಿ ಪ್ರವಾದಿಯಾದ ಯೆರೆಮೀಯ 17:5 ವಚನದಲ್ಲಿ ಬರೆಯುತ್ತದೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನೇ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು, ಜಾಲಿಯ ಮರಕ್ಕೆ ಸಮಾನನು, ಶುಭ ಸಂಭವಿಸಿದರಾತನು ಅನುಭವಿಸನು. ನಾವು ತೋಳು ಬಲದ ಮೇಲೆ ಆತುಕೊಳ್ಳೋದು ಬೇಡ. ನಮಗಾಗಿ ಪ್ರಾಣವನ್ನು ಕೊಟ್ಟಂಥ ಕರ್ತನಾದ ಯೇಸುವಿನ ರಕ್ತದ ಬಲದಲ್ಲಿ ಬದುಕುವುದಾದರೆ ಜಯ ನಮ್ಮದೇ. ಆ ಜಯವನ್ನು ಅನುಭವಿಸಿ ಬಾಳುವುದಕ್ಕೆ ದೇವರಾತ್ಮ ನಮಗೆ ಮುನ್ನಡೆಸಲಿ. ಅಂದು ಆಸನನು ಜಯವನ್ನು ತನ್ನ ಜನರಿಗೆ ತಂದುಕೊಟ್ಟ ಹಾಗೆ ಇವತ್ತು ದೇವರಾತ್ಮನು ಕೇಳುವ ನಮ್ಮೆಲ್ಲರಿಗೂ ನಮ್ಮ ಬದುಕಿನಲ್ಲಿ ಜಯವನ್ನು ತಂದುಕೊಡುತ್ತಾನೆ. ಈ ಜಯದ ಬದುಕನ್ನು ಮಾಡುವುದರಲ್ಲಿ ದೇವರಾತ್ಮನ ಮುನ್ನಡೆಸಲಿ ಎಂಬುದಾಗಿ ತಂದೆಯಾದ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಬನ್ನಿರಿ, ನಮ್ಮೊಂದಿಗೆ ಪ್ರಾರ್ಥನೆ ಮಾಡೋಣ. ಶಾಂತಿದಾಯಕನಾಗಿರುವಂತಹ ನಮ್ಮ ಪರಲೋಕದ ಪ್ರಿಯ ಕರ್ತನೆ, ನಿನ್ನ ಅತಿ ಶ್ರೇಷ್ಠವಾದ ನಾಮಕ್ಕಾಗಿ ನಿನ್ನ ಪಾದಕಡ್ಡ ಬಿದ್ದು ಕೊಂಡಾಡುತ್ತೇವೆ. ಇದನ್ನು ಆಲಿಸುವ ನೋಡುವ ಪ್ರತಿಯೊಬ್ಬ ಹೃದಯಗಳನ್ನು ನೀನು ಮಾರ್ಪಡಿಸು. ನಿನ್ನ ಮೇಲೆ ಆತುಕೊಂಡು ಆಸಾನನ ಜಯವನ್ನು ಸಾಧಿಸಿದಂತೆ ನಾವು ನಿನ್ನ ಕೃಜೆಯ ಮೇಲೆ ವಿಶ್ವಾಸ ಇಟ್ಟು ನೀನು ಸುರಿಸಿದ ಅಮೂಲ್ಯ ರಕ್ತದ ಬಲವನ್ನು ಗ್ರಹಿಸಿಕೊಂಡವರಾಗಿ ಲೋಕದಲ್ಲಿ ಬರುವಂಥ ಎಲ್ಲ ಸಂಗತಿಗಳ ಮೇಲೆ ಜಯವನ್ನು ಸಾಧಿಸುವುದರಲ್ಲಿ ನಿನ್ನ ಆತ್ಮನ ಬಲವನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೆ, ಆಮೇನ್. ದೇವರು ನಮ್ಮೊಂದಿಗಿರಲಿ. ಆತ್ಮೀಯ ಪ್ರಿಯ ದೇವಜನರೇ, ನೀವು ಕೇಳಿ ನಿಮ್ಮ ಸ್ನೇಹಿತನ ಕೇಳುವುದಕ್ಕೆ ಬೆಂಬಲಿಸಿ.